ಬೆಳಗಾವಿಯಲ್ಲಿ ಪರಪುರುಷನ ಜೊತೆಗೆ ಪತ್ನಿ ಪರಾರಿಯಾಗಿದ್ದಾಳೆ. 60 ಗ್ರಾಂ ಚಿನ್ನ, ಮನೆಯಲ್ಲಿದ್ದ 5 ಲಕ್ಷ ಹಣ ಸಮೇತ ಮಕ್ಕಳನ್ನು ಕರ್ಕೊಂಡು ಪತ್ನಿ ಪರಪುರುಷನ ಜೊತೆಗೆ ಪರಾರಿಯಾಗಿರೋ ಘಟನೆ. ಬಸವರಾಜ ಎಂಬಾತನ ಜೊತೆ ಪತ್ನಿ ಓಡ್ ಹೋಗಿದ್ದಾಳೆ. ಪತ್ನಿಯ ಹೆಸರಿನಲ್ಲಿ ಪಾಪ ಪತಿ 2 ಸೈಟ್ ಮಾಡಿಟ್ಟಿದ್ದಂತೆ, ಆಸಿಫ್ ಅಂತ. ಆ ಸೈಟ್ ದಾಖಲೆಗಳು, ಕಾರು, ಮನೆಯ ಸಿಲಿಂಡರ್ ಸಮೇತ ಪತ್ನಿ ಪರಾರಿಯಾಗಿದ್ದಾಳೆ. ಸಿಲಿಂಡರ್ನು ಬಿಟ್ಟಿಲ್ಲ. ಮಕ್ಕಳಿಗಾಗಿ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾನೆ ನೊಂದ ಪತಿ. ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಈ ನಾಪತ್ತೆ ಪ್ರಕರಣ ದಾಖಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀಕಾಂತ್. ಶ್ರೀಕಾಂತ್, ನಾಪತ್ತೆ ಪ್ರಕರಣ ಅಂತ ದೂರು ಕೊಟ್ಟಿದ್ದಾರ ಪತಿ ಅಥವಾ ಏನಂತ ಹೇಳಿ ಪ್ರಕರಣ ದಾಖಲಿಸಿದ್ದಾರೆ? ನೋಡಿ ವಿಜಯ್, ಈಗ ಏನು ಪತ್ನಿ ಈಗ ಕಾಣೆಯಾಗಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾರಿಹಾಳ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ 1ನೇ ತಾರೀಕಿನಂದು ಈ ಘಟನೆ ನಡೆದಿದೆ. ಏನು ತಾನು ಕೈ ಹಿಡಿದಂತ ಪತ್ನಿಯೇ ಏನಂತಂದ್ರೆ 1ನೇ ತಾರೀಕಿನಂದು ತನ್ನ ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿರುವಂತದ್ದು. ಆ ಏನು ಗ್ರಾಮದಲ್ಲಿರ್ತಕ್ಕಂಥ ಬಸವರಾಜ್ ಶೀತಿಮನಿ ಅನ್ನೋ ವ್ಯಕ್ತಿ ಏನಿದ್ದಾನೆ, ಆತ ಇವಳನ್ನ ತೆಗೆದುಕೊಂಡು ಓಡಿಸ್ಕೊಂಡು ಪರಾರಿಯಾಗಿದ್ದಾನೆ ಅನ್ನೋ ಒಂದು ಮನೆಯಲ್ಲಿದ್ದಂತ 60 ಗ್ರಾಮ ಚಿನ್ನ ಮತ್ತು 5 ಲಕ್ಷ ರೂಪಾಯಿ ನಗದು, ಹಾಗೇನೆ ಏನು ಮನೆಯಲ್ಲಿದ್ದಂತ ಎಲ್ಲ ವಸ್ತುಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ದಾಖಲು ಮಾಡಿಕೊಂಡಿರುವಂತದ್ದು. ಆದ್ರೆ ಪ್ರಮುಖವಾಗಿ ಆ ಮಕ್ಕಳೇನಿದ್ದಾರೆ, ಮಕ್ಕಳಿದ್ರು ಸಹ ಏನಂತಂದ್ರೆ 2 ಮಕ್ಕಳಿದ್ದಾರೆ, ಅವರನ್ನ ಇದ್ರೂ ಸಹ ಏನಂತಂದ್ರೆ ಪರಪುರುಷನೊಂದಿಗೆ ಸಂಬಂಧವನ್ನ ಬೆಳೆಸಿಕೊಂಡು ಪತ್ನಿ ಪರಾರಿ ಆಗಿರೋದ್ರಿಂದ ಮಾರಿಹಾಳ ಠಾಣೆಯಲ್ಲಿ ಈ ಕುರಿತಂತೆ ದೂರನ್ನ ದಾಖಲು ಮಾಡಿಕೊಂಡಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಶ್ರೀಕಾಂತ್. ಈಗ ನಡೆದಿರುವಂತಹ ಪ್ರಕರಣ ಇದು. ಅಂದ್ರೆ ದೃಶ್ಯದಲ್ಲೂ ಕೂಡ ನೀವು ಒಂದ್ ಕಡೆ ನೋಡಬಹುದು, ಪತಿ ಕಂಗಾಲಾಗಿದ್ದಾರೆ. ಏನೇನಿತ್ತೋ ಪತ್ನಿ ಹೆಸರಲ್ಲಿ ಅದೆಲ್ಲವನ್ನೂ ಕೂಡ ಆಕೆ ಎತ್ಕೊಂಡು ಮಕ್ಕಳ ಸಮೇತ ಆಸ್ತಿ ಪಾಸ್ತಿ, ಚಿನ್ನ, ನಗದು ಎಲ್ಲ, ಕಾರು, ಮಕ್ಕಳು ಎಲ್ಲವನ್ನು ಎತ್ಕೊಂಡು ಪರಪುರುಷನ ಜೊತೆ ಆಕೆ ಎಸ್ಕೇಪ್ ಆಗಿದ್ದಾಳೆ. ಪತ್ನಿ ಹೆಸರಲ್ಲೇ ಎಲ್ಲವನ್ನು ಮಾಡಿಟ್ಟಿದ್ದಂಥ ಪತಿ ಈಗ ಕಂಗಾಲಾಗಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಬಟ್ ಈ ಪ್ರಕರಣ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಮನೆಯಲ್ಲಿದ್ದ ಒಂದು ಸಿಲಿಂಡರ್ನೂ ಬಿಟ್ಟಿಲ್ವಂತೆ ಆಕೆ. ಅಂದರೆ ಅಷ್ಟು ಪ್ರೀ ಪ್ಲ್ಯಾಂಡ್ ಆಗಿ ಇಡೀ ಮನೆನ ದೋಚ್ಕೊಂಡು ಹೋಗೋದು ಅಂತಾರಲ್ಲ, ಕಳ್ಳರು ಬಂದು ದೋಚ್ಕೊಂಡು ಹೋಗೋದು ಬೇರೆ, ಪತ್ನಿನೇ ಇಲ್ಲಿ ಅಂಥ ಕೆಲಸ ಮಾಡಿರೋದು. ಪತಿ ಇಲ್ಲದೆ ಇದ್ದಾಗ ಪರಪುರುಷನ ಜೊತೆ ಸ್ನೇಹ ಬೆಳೆಸಿ ಸರಿಯಾದ ಸಮಯ ನೋಡಿಕೊಂಡು ಏನೇನು ಎತ್ಕೊಂಡು ಹೋಗ್ಬೇಕೆಲ್ಲ ಪ್ರೀ ಪ್ಲ್ಯಾಂಡ್. ಯಾವೆಲ್ಲ ಆಸ್ತಿ ಇದೆ ಅದರೆಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ಎತ್ಕೊಂಡು ಆಕೆ ಗಂಟು ಮೂಟೆ ಕಟ್ಕೊಂಡು ಪರಾರಿಯಾಗಿದ್ದಾಳೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.